ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಕಳೆದ ಸರಿಸುಮಾರು 40 ವಿಡಿಯೋಗಳಿಂದ ಶ್ರೀರಾಮಕೃಷ್ಣ ಪರಮಹಂಸರ ವಚನಾಮೃತವನ್ನು, ಅಂದರೆ ಅವರ ಬಾಯಿಯಿಂದ ಅವರು ಜೀವಂತ ಕಾಲದಲ್ಲಿ ಮಾತನಾಡಿದಂತಹ ಕೊಟ್ಟಂತಹ ಅಮೃತ ರೂಪದಲ್ಲಿ ಇರುವಂತಹ ಉಪದೇಶಗಳನ್ನು, ಅದರ ಸಾರವನ್ನು, ಎಕ್ಸ್ಟ್ರಾಕ್ಟನ್ನು ನಾನು ನಿಮಗೆ ಕೊಡ್ತಾ ಬಂದಿದ್ದೇನೆ. ಇವತ್ತು ಮತ್ತೊಂದು ಅದ್ಭುತವಾದಂತಹ ವಿಚಾರವನ್ನು ಅವರು ಹೇಳ್ತಾರೆ. ಆಧ್ಯಾತ್ಮಿಕ ಸಾಧಕರು ಎಷ್ಟು ಪರಮ ಪವಿತ್ರವಾದ ಆಲೋಚನೆಗಳನ್ನು ಅವರು ಹೊಂದಿರಬೇಕು, ಮತ್ತು ಅವರು ಪರಮ ಪವಿತ್ರವಾದಂತಹ ಜೀವನವನ್ನು ಹೇಗೆ ನಡೆಸಬೇಕು, ಯಾಕೆ ನಡೆಸಬೇಕು, ಹಾಗೂ ಇತರರು ಏನಾದರೂ ತಂದು ಕೊಟ್ಟಾಗ, ಅಥವಾ ಅದು ಹಣದ ರೂಪದಲ್ಲಾಗಿರಬಹುದು, ಆಹಾರದ ರೂಪದಲ್ಲಾಗಿರಬಹುದು, ಧಾನ್ಯದ ಅಥವಾ ಕಾಣಿಕೆಯ ರೂಪದಲ್ಲಿ ಕೊಟ್ಟಂತಹ ವಸ್ತುಗಳನ್ನೆಲ್ಲ ಅವರು ತಗೊಳ್ತಾ ಇದ್ರ, ಸ್ವೀಕಾರ ಮಾಡ್ತಾ ಇದ್ರ, ಅದು ಹೇಗಿರಬೇಕು, ಒಬ್ಬ ಮನುಷ್ಯ ಯಾವ ರೀತಿಯಲ್ಲಿ ಸಂಪಾದಿಸಬೇಕು, ಸಂಪಾದನೆ ಬಹಳ ಮುಖ್ಯ. ಪ್ರತಿಯೊಬ್ಬರಿಗೂ ಹಣ ಬೇಕು. ನಮ್ಗೆ ಹಣ ಅಂದರೆ ನಮ್ಗೇನು ಇಷ್ಟ ಇಲ್ಲ, ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು, ನಮ್ಗೆ ಅದಿಲ್ಲ ಇದಿಲ್ಲ, ಇದೆಲ್ಲ ಜನ ಮಾತನಾಡ್ತಾರೆ, ತತ್ವಜ್ಞಾನವನ್ನು ಮಾತಾಡ್ತಾರೆ. ಯಾವಾಗ ಒಂದು ಸಾಧನೆಯನ್ನು ಮಾಡೋದಕ್ಕಾಗೋದಿಲ್ವೋ, ಅಚೀವ್ಮೆಂಟ್ ಮಾಡೋಕ್ಕಾಗೋದಿಲ್ವೋ, ಅಥವಾ ಅವರು ಗಳಿಸಿರುವಂತಹ ವಿದ್ಯೆಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳದೆ ಅವರು ಸಕ್ಸಸ್ ಆಗದೇ ಇದ್ದಾಗ ತತ್ವವನ್ನು ಮಾತನಾಡುವಂತಹವರು ಜಾಸ್ತಿ. ಆದ್ದರಿಂದ ಈ ರೀತಿಯಾಗಿ ಆಗಬಾರದು. ಮನುಷ್ಯನು ಪ್ರತಿಯೊಂದನ್ನು ಪಡೆಯಲಿಕ್ಕೂ ಅದರದೇ ಆದಂತಹ ಒಂದು ಶ್ರಮ ಬೇಕಾಗುತ್ತೆ. ಹಣ ಸಂಪಾದಿಸುವುದಕ್ಕೂ ಕೂಡ ಬುದ್ಧಿಶಕ್ತಿ ಬೇಕಾಗುತ್ತದೆ, ಅದಕ್ಕೆ ಶ್ರಮ ಬೇಕಾಗುತ್ತದೆ, ಕೌಶಲ್ಯ ಬೇಕಾಗುತ್ತದೆ, ಅದಕ್ಕೆ ರಿಸರ್ಚ್ ಮಾಡಬೇಕಾಗುತ್ತೆ, ಇದೆಲ್ಲವನ್ನು ಮಾಡಬೇಕಾಗುತ್ತೆ. ಇದೆಲ್ಲವನ್ನು ಮಾಡಿದ ನಂತರ ಮನುಷ್ಯನು ಯಶಸ್ಸನ್ನು ಪಡಿತಾನೆ. ಆದ್ದರಿಂದ ಹಣವನ್ನು ಸಂಪಾದಿಸುವುದು ಕೂಡ ಬಹಳ ಮುಖ್ಯ, ಆದರೆ ಅದು ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಪರಮಹಂಸರು ಹೇಳ್ತಾರೆ. ನೋಡಿ, ಅನ್ಯಾಯದಿಂದ, ಅಧರ್ಮದಿಂದ, ಮೋಸ ಮಾಡುವ ಉದ್ದೇಶದಿಂದ, ಕಪಟತನದಿಂದ, ಕಳ್ಳತನದಿಂದ ಒಬ್ಬರನ್ನು ನೋಯಿಸಿ, ಅವರನ್ನು ತೊಂದರೆ ಮಾಡಿ, ಅವರಿಗೆ ಸಂಬಂಧಿಸಿದ್ದನ್ನು ಅನ್ಯಾಯ ರೂಪದಲ್ಲಿ ಪಡೆದುಕೊಂಡು ಸಂಪಾದಿಸುವುದು ಬಹಳ ತಪ್ಪು ಅಂತ ಪರಮಹಂಸರು ಹೇಳ್ತಾರೆ. ಅಂದರೆ ಅಂತಹ ಸಂಪಾದನೆಯನ್ನು ಮಾಡಿದಾಗ ಅದರಿಂದ ನಾವು ಏನಾದರೂ ಕಾಣಿಕೆಗಳನ್ನು ತೆಗೆದುಕೊಂಡು ಬಿಟ್ಟರೆ ಅವರ ಆ ಪಾಪವು ನಮಗೂ ಕೂಡ ಬಂದು ಬಿಡುತ್ತೆ ಅಂತ ಹೇಳಿ ಪರಮಹಂಸರು ಸೂಕ್ಷ್ಮತೆಯನ್ನು ಹೇಳಿಕೊಡ್ತಾರೆ. ಅಂದರೆ ನಾವು ಯಾವ ವ್ಯಕ್ತಿಗಳ ಜೊತೆಗೆ ಒಡನಾಟವನ್ನು ಇಟ್ಕೊಂಡಿರ್ತೇವೆ, ಆ ವ್ಯಕ್ತಿಗಳಲ್ಲಿ ಯಾವ ತರಂಗಗಳು ಇದ್ದಾವೆ, ವೈಯಕ್ತಿಕ ಪ್ರಭಾವಲಯಗಳು ಇದ್ದಾವೆ, ಅವನು ಯಾವ ರೀತಿಯ ಸಂಸ್ಕಾರವನ್ನು ಹೊಂದಿದ್ದಾನೆ, ಯಾವ ರೀತಿಯಾದಂತಹ ಒಂದು ಜೀವನ ಶೈಲಿಯನ್ನು ಆತನು ನಡೆಸ್ತಾ ಇದ್ದಾನೆ. ಸೊ ಈತನಿಗೆ ಈ ಒಂದು ರೀತಿಯಲ್ಲಿ ಪಡೆದಂತಹ ಒಂದು ಧನ ಆಗಿರ್ಬೋದು, ಹಣ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಇದೆಲ್ಲವೂ ಕೂಡ ಯಾವ ರೀತಿ ಬಂದಿದೆ ಅನ್ನೋದು ಬಹಳ ಮುಖ್ಯ. ಅನ್ಯಾಯ ಧರ್ಮ ಮಾರ್ಗದಲ್ಲಿ ಗಳಿಸಿದಂತಹ ಹಣವು ವಿಷಕ್ಕೆ ಸಮಾನವಾದದ್ದು ಎಂಬುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ಅವರು ತಂದುಕೊಡುವಂತಹ ಆಹಾರವೂ ಕೂಡ ವಿಷಪೂರಿತವಾಗಿ ಬಿಡುತ್ತೆ. ಅನ್ಯಾಯ ಮಾರ್ಗದಲ್ಲಿ, ಅಧರ್ಮ ಮಾರ್ಗದಲ್ಲಿ, ಹಿಂಸಾತ್ಮಕ ರೂಪದಲ್ಲಿ ಪಡೆದಂತಹ, ಮೋಸದ ಕಪಟದ ಮಾರ್ಗದಲ್ಲಿ ಪಡೆದಂತಹ ಒಂದು ಸಂಪಾದನೆಯು ವಿಷಕ್ಕೆ ಸಮಾನ ಎಂಬುವಂತಹ ಮಾತನ್ನು ಹೇಳ್ತಾರೆ ಪರಮಹಂಸರು. ಅಂತಹ ಒಂದು ಹಣವನ್ನು ತಂದುಕೊಟ್ಟಾಗ ಆಗಲಿ, ಅಥವಾ ಅಂತಹ ಹಣವನ್ನು ಬೇಯಿಸಿ ಏನಾದರೂ ಒಂದು ಕಾಣಿಕೆಯನ್ನು ತಂದು ಕೊಟ್ಟರೂ ಕೂಡ ಅದನ್ನು ಪರಮಹಂಸರಿಗೆ ತೆಗೆದುಕೊಳ್ಳಲು ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ದರಿಂದ ಎಷ್ಟೋ ಕಾಣಿಕೆಗಳನ್ನು ಕೆಲವು ಆ ರೀತಿಯಾದಂತಹ ಒಂದು ಚರಿತ್ರೆ ಅಥವಾ ಹಿನ್ನೆಲೆ ಇರುವಂತಹವರು ತಂದುಕೊಟ್ಟದ್ದನ್ನು ಅವರು ಕೈನಲ್ಲೂ ಕೂಡ ಮುಟ್ಟಕ್ಕಾಗ್ತಾ ಇರಲಿಲ್ಲ, ಅದನ್ನು ಬೇರೆಯವರಿಗೆ ಕೊಟ್ಟಿಸ್ಬಿಡ್ತಾ ಇದ್ರು. ಅಂದರೆ ಅವರ ಒಂದು ಪರಿಶುದ್ಧವಾದಂತಹ
ಪವಿತ್ರವಾದಂತಹ ಜೀವನದ ಶೈಲಿ ಹೇಗಿತ್ತು, ಅಂತಹ ಪವಿತ್ರವಾದಂತಹ ಭಾವನೆಗಳು ಹೇಗಿತ್ತು, ಯಾವ ರೀತಿಯಲ್ಲಿ ಜೀವನ ಮಾಡಬೇಕು ಅಂತ ಹೇಳಿ ಅವರು ನಮಗೆ ಹೇಳಿಕೊಟ್ಟಿದ್ದಾರೆ. ಅಂದರೆ ನೀವು ಹಣವನ್ನು ಸಂಪಾದಿಸಲೇಬೇಕು, ಎಲ್ಲವೂ ಕೂಡ ಜೀವನದಲ್ಲಿ ಎಲ್ಲ ಆಯಾಮಗಳಲ್ಲಿಯೂ ಕೂಡ ನೀವು ಸಕ್ಸಸ್ಸನ್ನು ಕಾಣಬೇಕು. ಅದನ್ನು ಬಿಟ್ಟು ಅದೇನೋ ಹಣ್ಣು ಎಟಕದ ನರಿಯು ಅದನ್ನು ಹುಳಿ ಅನ್ಕೊಂಡು ಹೊಟ್ಟೋಗ್ಬಿಡ್ತಂತೆ, ಹಾಗೆ ಆಗಬಾರದು ಜೀವನ ಏನೋ. ಸೊ ಈ ಒಂದು ನಾವು ಪಡೆದುಕೊಂಡಿರುವಂತಹ ಶಿಕ್ಷಣವನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಸ್ಕಿಲ್ಡ್ ಆಗಿ ಕೌಶಲ್ಯಭರಿತವಾಗಿ ನಾವು ಲೌಕಿಕ ಯಶಸ್ಸನ್ನು ಪಡೆಯಬೇಕು, ಹಣವನ್ನು ನ್ಯಾಯದ ರೂಪದಲ್ಲಿ ಸಂಪಾದಿಸಬೇಕು, ಮತ್ತು ಆ ಪಡೆದದ್ದನ್ನು ಸದ್ವಿನಿಯೋಗ ಕೂಡ ಮಾಡಬೇಕು. ಅಂತಹ ಒಂದು ಒಳ್ಳೆಯ ರೀತಿಯಲ್ಲಿ ಸಂಪಾದಿಸಿದ್ದನ್ನು ಒಳ್ಳೆಯ ವ್ಯಕ್ತಿಗಳಿಗೆ ದಾನ ಮಾಡಬೇಕು, ಸದ್ವಿನಿಯೋಗವನ್ನು ಮಾಡಬೇಕು. ಸದ್ವಿನಿಯೋಗವನ್ನು ಮಾಡದಿದ್ದರೆ ಏನೋ ಅಪಾತ್ರರಿಗೆ ಮಾಡಿದಂತಹ ದಾನವು ಮತ್ತೆ ಅದು ಕಲುಷಿತವಾಗುತ್ತದೆ. ಆದ್ದರಿಂದ ಸತ್ಪಾತ್ರರಿಗೆ ಕೊಡಬೇಕು. ಅಂದರೆ ಏನೋ ಒಳ್ಳೆಯ ಕೆಲಸಗಳನ್ನು ಮಾಡುವಂತಹವರಿಗೆ, ಏನೋ ಒಳ್ಳೆಯ ಏನೋ ಸಂಸ್ಕಾರಗಳನ್ನು ಹೊಂದಿ ಏನೋ ಜನಗಳಿಗೆ ಸೇವೆಯನ್ನು ಮಾಡುವಂತಹವರಿಗೆ, ಅಂತಹವರಿಗೆ ಕೊಡಬೇಕು. ಒಳ್ಳೆಯ ಏನೋ ಬ್ರಹ್ಮಜ್ಞಾನಿಗಳಿಗೆ ಅಥವಾ ಬ್ರಹ್ಮ ಚಿಂತನೆಯನ್ನು ಮಾಡುವವರಿಗೆ, ಬ್ರಾಹ್ಮಣೋತ್ತಮರಿಗೆ, ಅಥವಾ ಬ್ರಾಹ್ಮಣರು ಅಂದರೆ ನಾನೀಗಾಗಲೇ ಹೇಳಿದ್ದೇನೆ, ಬ್ರಹ್ಮ ಚಿಂತನೆಯನ್ನು ಮಾಡುವವರು ಬ್ರಾಹ್ಮಣರಾಗಿದ್ದಾರೆ. ಸೊ ಆ ರೀತಿಯಾಗಿ ಯಾಗ ಯಜ್ಞ ಹವಿಸ್ಸುಗಳನ್ನು ಮಾಡ್ತಾ ಏನೋ ಜನಗಳಿಗೆ ಸೇವೆಯನ್ನು ಮಾಡ್ತಾ ಅನ್ನದಾನವನ್ನು ಮಾಡ್ತಾ ಇರುವಂತಹವರುಗಳಿಗೆ, ಸೊ ಸತ್ಪಾತ್ರರಿಗೆ, ಒಳ್ಳೆಯ ಕಾರ್ಯಗಳನ್ನು ಮಾಡುವವರಿಗೆ, ಜ್ಞಾನವನ್ನು ಹಂಚುವವರಿಗೆ, ಜ್ಞಾನವನ್ನು ನೀಡುವವರಿಗೆ, ಜ್ಞಾನದಾನವನ್ನು ಮಾಡುವವರಿಗೆ ನೀವು ನೀಡಿದಾಗ ಆ ಒಂದು ದಾನವು ನಾವು ತಿಳಿಯದೆಯೋ ತಿಳಿದೋ ಪ್ರತ್ಯಕ್ಷವೋ ಅಪ್ರತ್ಯಕ್ಷವೋ ನಾವು ಗಳಿಸಿದಂತಹ ಒಂದು ಸಂಚಯನ ಮಾಡಿದಂತಹ ಒಂದು ಸಂಪಾದನೆಯಲ್ಲಿ ಇರುವಂತಹ ಪಾಪದ ಅಂಶದ ಕ್ಷಯ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ನಾವು ದುಡಿದಿದ್ದನ್ನೆಲ್ಲ ನಾವೇ ಭುಂಜಿಸಿದಾಗ ಪಾಪವನ್ನೆಲ್ಲ ನಾವೇ ಹೊರ್ತೇವೆ. ಆದ್ದರಿಂದ ಅದನ್ನು ಸದ್ವಿನಿಯೋಗ ಮಾಡಿಕೊಂಡು ಬಿಟ್ಟರೆ, ಒಳ್ಳೆಯ ಕಾರ್ಯಗಳನ್ನು ಮಾಡಿಕೊಂಡು ಬಿಟ್ಟರೆ ಆಗ ಅದರಿಂದ ಆಗ್ತಕ್ಕಂತಹ ಪಾಪದ ಫಲದ ಕ್ಷಯ ಆಗಿ ಪುಣ್ಯ ಸಂಪಾದನೆಯನ್ನು ನೀವು ಮಾಡಿಕೊಳ್ಳಬಲ್ಲಿರಿ. ಆದ್ದರಿಂದ ಸಂಪಾದನೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿ ಹಾಗೂ ಗಳಿಸಿದಂಥದ್ದನ್ನು ಸದ್ವಿನಿಯೋಗವನ್ನು ಮಾಡಿ ಸತ್ಪಾತ್ರರಿಗೆ ಕೊಡಿ, ಒಳ್ಳೆಯ ಜೀವಿಗಳಿಗೆ ಕೊಟ್ಟು ದಾನ ಕೊಡುವ ಮುಖಾಂತರ, ಮತ್ತು ನೀವು ಪಡೆದದ್ದಕ್ಕೆ ನೀವು ಕಾಣಿಕೆಗಳನ್ನು ಕೊಡುವ ಮುಖಾಂತರ ನೀವು ಆ ಒಂದು ಏನೋ ಪುಣ್ಯವನ್ನು ಪಡೆದು ಪಾಪದ ಒಂದು ಮೂಟೆಯನ್ನು ಕಮ್ಮಿ ಮಾಡಿಕೊಳ್ಳುವಂತಹ ಒಂದು ಸಾಧನವನ್ನು, ಏನೋ ರಹಸ್ಯವನ್ನು ಶ್ರೀರಾಮಕೃಷ್ಣ ಪರಮಹಂಸರು ನಮ್ಮೆಲ್ಲರಿಗೂ ನೀಡ್ತಾರೆ. ನೋಡಿ, ಶ್ರೀರಾಮಕೃಷ್ಣ ಪರಮಹಂಸರ ಜೀವನ ಎಷ್ಟು ಪರಮ ಪವಿತ್ರಮಯವಾಗಿತ್ತು. ಅವರು ಏನೋ ಕಾಂಚನಗಳನ್ನು ತ್ಯಾಗ ಮಾಡಿದ್ದರು. ಕೈಯಿಂದಲೂ ಕೂಡ ಅವರು ಹಣ ಮುಟ್ಟಲಿಕ್ಕೆ ಆಗ್ತಾ ಇರಲಿಲ್ಲ. ಯಾವುದಾದರೂ ಒಂದು ವಿಷಯ ಚಿಂತನೆಗಳನ್ನು ಇರುವಂತಹ ವ್ಯಕ್ತಿ ಒಂದು ಹಣ್ಣು ತಂದು ಕೊಟ್ಟರು ಕೂಡ ಅವ್ರ ಕೈನಲ್ಲಿ ಈಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಅಂದರೆ ಅಷ್ಟು ತ್ಯಾಗಮಯವಾಗಿ ಮುಗ್ಧ ಮಗುವಿನ ರೀತಿಯಲ್ಲಿ ಅವರು ಜೀವನವನ್ನು ಮಾಡಿದ್ದಾರೆ. ಅಂದರೆ ಇದೆಲ್ಲವನ್ನು ಒಂದು ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳಬಹುದಾಗಿದೆ. ಅಂತಹ ಒಂದು ಪರಮ ಪವಿತ್ರವಾದಂತಹ ಜೀವನ ನಡೆಸಿದಂತಹವರ ಏನೋ ಜೀವನದ ಗಾಥೆಯನ್ನು ಹಾಗೂ ಅವರ ಉಪದೇಶಗಳನ್ನು ಕೇಳುತ್ತಿರುವ ನಾವೆಲ್ಲರೂ ಧನ್ಯರು ಮತ್ತು ಮಾನ್ಯರೇ ಆಗಿದ್ದೇವೆ. ಸೊ ನಮಗೂ ನಿಮಗೂ ಎಲ್ಲರಿಗೂ, ನಿಮ್ಮ ಕುಟುಂಬದವರಿಗೂ ಈ ಒಂದು ಉಪದೇಶಗಳನ್ನು ಕೇಳುವ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಒಳ್ಳೆಯ ಒಂದು ಆಶೀರ್ವಚನಗಳು ನಿಮಗೆ ಸಿಗಲಿ. ಮತ್ತು ಈ ಒಂದು ಒಳ್ಳೆಯ ವಿಚಾರಗಳನ್ನು, ಈ ಒಂದು ಚಾನಲನ್ನು ನೀವು ಇತರರಿಗೂ ಕೂಡ ಶೇರ್ ಮಾಡುವ ಮುಖಾಂತರ ನೀವು ಪುಣ್ಯದ ಫಲವನ್ನು ನೀವು ಪಡೆದುಕೊಳ್ಳಿ. ದೇವರ ಅನುಗ್ರಹ ನಿಮಗೆ ಸದಾ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಿಮಗೆ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಕಾಮೆಂಟ್ಗಳನ್ನು ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ, ಲೈಕ್ ಮಾಡಿ. ಇಷ್ಟ ಆಗಿದ್ದೆ ಆದಲ್ಲಿ ಇತರರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾವು ಒಳ್ಳೆಯದನ್ನು ಪಡೆದು ನಮ್ಮಲ್ಲೇ ಇಟ್ಕೋಬಾರ್ದು, ಇತರರಿಗೂ ಹಂಚಿದಾಗ ಅದರ ಒಂದು ಏನೋ ಋಣವು ತೀರಿಸಲ್ಪಡುತ್ತೆ ಎಂಬುವಂತಹ ರಹಸ್ಯ ಪರಮಹಂಸರೇ ನಮಗೆ ಹೇಳಿಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಅನುಸರಿಸೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.